ಟೈಮ್ ಬರ್ತಾ ಇದ್ದೀನಿ, ನನ್ನ ಮನಸ್ಸು ಶಾಂತವಾಗಿದೆ, ನಾನು ಬದುಕಿ ತೋರಿಸ್ಬೇಕು, ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ, ಹಂಗಾಗಿ ನಾನು ಬದುಕಿ ತೋರಿಸ್ಬೇಕು. ರಾಯರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಒಂದೇ ಒಂದು ಮಾತು ಹೇಳೋದಕ್ಕೆ ರಾಯರ ಬಗ್ಗೆ ಖುಷಿಯಾಗುತ್ತೆ. ಒಂದು ಸತಿ ನಾನು ನನ್ನ ಸಿಸ್ಟರ್ ಮದುವೆಗೆ ಹೋದಾಗ ಇದರಲ್ಲಿ ಬಂದೆ, ಬಸ್ಸಲ್ಲಿ ಬಂದಾಗ ಕಂಡಕ್ಟ್ರಿಗೂ ನನಗೂ ಒಂದು ಭಿನ್ನಾಭಿಪ್ರಾಯ ಆಯಿತು. ಫ್ಲೇವರ್ ಮೇಲೆ ಇಳಿಸೋದಾಗ ಯಾರೂ ಇಲ್ಲ, ಆ ಕಡೆ ಮೆಟ್ರೋ ಸ್ಟೇಷನ್ನು ಕಾಣಿಸ್ತಾ ಇಲ್ಲ, ಈ ಕಡೆ ಜನಗಳು ಯಾರೂ ಕಾಣಿಸ್ತಾ ಇಲ್ಲ. ಅಪ್ಪ ರಾಯರೇ ನನ್ನನ್ನು ಮೆಟ್ರೋ ಸ್ಟೇಷನ್ ಫ್ಲೇವರ್ ಮೇಲೆ ಇಳಿಸೋಗಿದ್ದಾರೆ, ನಾನು ದಾರಿ ತೋರಿಸ್ತಿಲ್ಲ, ನೀವೇ ನನಗೆ ದಾರಿ ಅಂದಾಗ ಒಂದು ವ್ಯಕ್ತಿ ಸೈಕಲ್ ರೂಪದಲ್ಲಿ ಬಂದು ನನ್ನನ್ನು ಎತ್ಕೊಂಡು, ಆವಾಗ ಅಂದ್ಕೊಂಡೆ ಎತ್ಕೊಂಡು ಹೋಗಿದ್ದಾರೆ. ಇಲ್ಲ ಮೇಡಮ್, ನಾನು ಆ ರೂಟಲ್ಲಿ ಹೋಗಬೇಕಾಗಿತ್ತು, ನಾನು ಇವತ್ತು ಈ ರೂಟಲ್ಲಿ ಬಂದೆ ಅಂತ ನಾನು ಅಂದ್ಕೊಂಡೆ. ನನಗೆ ರಾಯರಿದ್ದಾರೆ, ನನಗೆ ಯಾವುದೋ ಒಂದು ರೂಪದಲ್ಲಿ ನನಗೆ ರಾಯರು ನನ್ನ ಹಿಂದೆ ಇದ್ದಾರೆ, ನನಗೆ ಆಶೀರ್ವಾದ ಮಾಡ್ತಿದ್ದಾರೆ. ನಾನು ತುಂಬ ನೆಮ್ಮದಿಯಿಂದ ಇರ್ತೀನಿ. ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ರಾಯರ ಹತ್ರ ಬೇಡ್ಕೊಂಡಿದ್ದೀನಿ. ತಾಯಿನ ಚೆನ್ನಾಗಿ ನೋಡ್ಕೋತೀನಿ. ಏನಂದರೆ ರಾಯರನ್ನ ನಂಬಬೇಕು ಸರ್, ನಂಬಿದರೆ ರಾಯರು ಏನೆಲ್ಲ ನಮಗೆ ಕೊಡ್ತಾರೆ ಅಂತ ನೀವು ಆಲ್ರೆಡಿ ನೋಡಿದ್ದೀರಾ. ನಾನು 2ನೇ ಸತಿ ಇಲ್ಲಿ ಬರ್ತಾ ಇರೋದು, ನನಗೆ ತುಂಬ ಖುಷಿ ಆಗ್ತದೆ ಸರ್. ಹೇಗೆ ಅನಿಸ್ತಿದೆ ಮೇಡಮ್ ಇದೆಲ್ಲ ನೋಡಿದ್ರೆ ನಮಗೆ ರಾಯರ ಬಗ್ಗೆ? ಏನು ಅನಿಸ್ತಾ ಇದೆ ಅಂದರೆ, ನಾನು ಪ್ರದಕ್ಷಿಣೆ ಹಾಕಬೇಕು, ನಾನು ಕಾಯಿ ಸಂಕಲ್ಪ ಮಾಡ್ಕೋಬೇಕು ಅನಿಸ್ತಿದೆ. ಬಟ್ ನನ್ನ ಕೈಲಾಗಲ್ಲ. ನಾನು ರಾಯರನ್ನ ಮನಸ್ಸಲ್ಲೇ ನಾನು ನೆನೆಸ್ಕೋತೀನಿ, ಮನೆಯಲ್ಲೇ ಪೂಜೆ ಮಾಡ್ತೀನಿ. ಯಾವಾಗ ಬರಬೇಕು ಅನಿಸ್ತದೋ ನಾನು ಅವಾಗ ಬಂದು ರಾಯರ ದರ್ಶನ ಮಾಡ್ಕೊಂಡು ಹೋಗ್ತೀನಿ ಸರ್. ಬೇರೆಯವ್ರಿಗೆ ಬೇರೆ ಭಕ್ತರಿಗೆ ಏನಾದರೂ ನಾನು ಹೇಳ ಸರ್, ಒಂದು ಮಾತು ಹೇಳ್ತೀನಿ, ನನ್ನಂಥವ್ರಿಗೆ ರಾಯರೇ ಇದ್ದಾರೆ ಅಂದರೆ ಕಷ್ಟ ಅಂತ ಬಂದಿರೋರು ರಾಯರು ಕೈ ಹಿಡಿತಾ ಇದ್ದಾರೆ. ಎಷ್ಟೋ ಜನ ನೋಡ್ತಿದ್ದಾರೆ. ನಾನು ಸರ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ರಾಯರನ್ನ ಹುಡುಕೊಂಡು ಬಂದಿರೋದು ಫಸ್ಟು ಟೈಮು. ಸೆಕೆಂಡ್ ಟೈಮ್ ನನ್ನನ್ನು ಕರ್ಸ್ಕೊಂಡಿದ್ದಾರೆ ಅಂದರೆ ನಾನು ಮಂತ್ರಾಲಯನೂ ಹೋಗಿ ಬಂದಿದ್ದೀನಿ ಸರ್. ಖುಷಿಯಾಗುತ್ತೆ. ಹೇಳ್ತಾರೆ ರಾಯರು, ನೀನು ನನ್ನನ್ನು ನೋಡೋಕ್ಕೆ ಬರಬೇಡ, ನಿನ್ನನ್ನು ನೋಡಬೇಕು ಅಂದರೆ ನಾನೇ ನಿಮ್ಮನ್ನು ಕರ್ಸ್ಕೋತೀನಿ ಅಂತ. ಸತ್ಯವಾಗಿದೆ, ಸುಮ್ಮನೆ ಎಲ್ಲ ಹೇಳ್ತಿರೋದು ರಾಯರು. ಕಲಿಯುಗದ ಕಾಮಧೇನು. ನಾನು ತುಂಬ ನಂಬಿದ್ದೀನಿ ಸರ್. ನೆಕ್ಸ್ಟ್ ಟೈಮ್ ನಾನು ಬಂದರೆ ನನ್ನ ಇಚ್ಛೆ ಹೆಂಗೆ ಬರ್ತೀನಿ ಅಂತ ರಾಯರ ಇಚ್ಛೆ ಇದೆ ಸರ್. ತುಂಬ ಖುಷಿಯಾಗುತ್ತೆ ಸರ್. ತುಂಬ ನಂಬಿದ್ದೀನಿ ರಾಯರನ್ನ. ಮುಂದೇನೂ ರಾಯರನ್ನ ನಂಬೆ ಬಿಡಲ್ಲ ಸರ್, 100% ಕೈ ಬಿಡಲ್ಲ. ಯಾಕೆಂದರೆ ಕಷ್ಟ ಇರೋರ ಮನೆಗೆ ರಾಯರು ಹುಡಿಕೊಂಡು ಹೋಗ್ತಾರೆ ಅಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ನಾನು ತುಂಬ ನೋವಲ್ಲಿದ್ದೆ. ನನ್ನ ಮನೆಗೆ ಬಂದಿದ್ದಾರೆ ಅಂದರೆ 100-200% ರಾಯರು ನಮ್ಮನ್ನು ಕೈ ಬಿಡಲ್ಲ. ಮತ್ತು ರಾಯರಿದ್ದಾರೆ, ನಂಬಿಕೆ ಇರಬೇಕು ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಮುತ್ತಮ್ಮ ಅಂತ. ಎಲ್ಲಿಂದ ಬಂದಿರೋದು? ಮಾಧವರದಿಂದ. ಸರಿ, ಮಾಧವರ.